ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಬಯಸದೆ ನೀ ಬಂದೆ ಈ ಕಾದಂಬರಿ ಆಧಾರಿತ ಉಷಾ ನವರತ್ನರವರದು ಕತೆ ಹೇಗೆ ಮುಂದುವರಿಯುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸರು ನಿನಗೇನು ಕಾಗದ ಬಂದಿದೆ ಅಂತ ಅವರಮ್ಮ ಹೇಳ್ತಾರೆ. ವನಜಮ್ಮ ಮಗನ ಕೈಗೆ ಕಾಗದ ತಂದಿತ್ತರು. ಆಫೀಸಿಗೆ ಹೊರಡುವ ತಾರತುರಿಯಲ್ಲಿದ್ದ ಅವನು ಕಾಗದವನ್ನು ಒಡೆದು ನೋಡದೆ ಜೇಬಿಗಿಳಿಸಿದಾಗ ವನಜಮ್ಮನಿಗೆ ಕುತೂಹಲ ತಡೆಯಲಲ್ಲ. ಸೌಜನ್ಯಳಿಂದ ಕಾಗದ ಬಂದಿರಬಹುದೇ ಎಂಬ ಆತಂಕ. ಕಾಗದ ಯಾರ್ದು, ಒಡೆದು ನೋಡಬಾರ್ದಾ? ಈಗ ಲೇಟ್ ಆಯ್ತಮ್ಮ, ಆಫೀಸ್ನಲ್ಲಿ ನಿಧಾನವಾಗಿ ಓದ್ತೀನಿ. ತಾಯಿಯ ಕುತೂಹಲಕ್ಕೆ ತಣ್ಣೀರೆರಚಿ ಸ್ಕೂಟರ್ ಹತ್ತಿ ಹೊರಟೇ ಬಿಟ್ಟ. ವನಜಮ್ಮ ನಿಟ್ಟುಸಿರಿಟ್ಟರು. ಈ ಗಂಡು ಮಕ್ಕಳೇ ಹೀಗೆ, ಮಮಕಾರವೇ ಇರುವುದಿಲ್ಲ. ಏನೋ ಅಮ್ಮ ಕೇಳುತ್ತಿದ್ದಾಳೆ, ಯಾವರ ಕಾಗದ, ಏನು ವಿಷಯ ಎಂದು ಹೇಳಿದರೇನಾಗುತ್ತಿತ್ತು. ಅವನು ತಿಂದಿದ್ದ ತಿಂಡಿ ತಟ್ಟೆಯನ್ನು ಹಿತ್ತಲಲ್ಲಿ ತೊಳೆಯಲು ಹಾಕಲು ಬಂದಾಗ ಪಕ್ಕದ ಮನೆಯ ನಿರಂಜಮ್ಮ ಬಟ್ಟೆ ಒಣ ಹಾಕುತ್ತಿದ್ದರು. ಏನು ವನಜಮ್ಮನವರು, ಕೆಲಸ ಆಯ್ತಾ? ಏನು ಅಡಿಗೆ ಇವತ್ತು? ಕೆಲಸ ಎಲ್ಲಿ ಮುಗಿಯುತ್ತೆ, ಈಗ ತಾನೇ ಸರ್ವ ಹೋದ. ಅಡಿಗೆ ಯೋಚನೆನೇ ಮಾಡಿಲ್ಲ. ನನ್ನೊಬ್ಬಳಿಗೇನು ಮಾಡ್ಕೊಳ್ಳೋದು? ರಾತ್ರಿ ಆದರೆ ಅವನು ಬರ್ತಾನೆ, ಏನಾದರೂ ಮಾಡ್ಬೋದು. ಮಗಳು ಸೊಸೆಯಿಂದ ಏನಾದರೂ ಕಾಗದ ಬಂದಿತ್ತಾ? ಮೊನ್ನೆ ತಾನೇ ರೇವತಿಯಿಂದ ಕಾಗದ ಬಂತು. ಮಗಳಿಗೆ ಪರೀಕ್ಷೆಯಂತೆ, ಅವಳ ಯಜಮಾನರಿಗೆ ಕೋಟಾಗೆ ಟ್ರಾನ್ಸ್ಫರ್ ಆಗಿದೆಯಂತೆ. ಮಗಳ ಪರೀಕ್ಷೆ ಮುಗಿದು ರಿಸಲ್ಟ್ ಬರೋವರೆಗೂ ಅಲ್ಲಿಗೆ ಹೋಗಲ್ಲ. ಅಳಿಯಂದ್ರು ಹೋಗಿ ರಿಪೋರ್ಟ್ ಮಾಡ್ಕೋತಾರಂತೆ ಬರೆದಿದ್ಲು. ಅವಳಿಗೂ 3 ಮಕ್ಕಳನ್ನ ಕಟ್ಕೊಂಡು ಸುಧಾರಿಸೋಕ್ಕೆ ಆಗಲ್ಲ ರೀ. ದೊಡ್ಡವಳನ್ನ ಇಲ್ಲೇ ಬಿಡು, ಓದ್ಕೊಳ್ಳಿ ಅಂದರೆ ಕೇಳೋಲ್ಲ. ಸೊಸೆ ಹೋಗಿ 2 ತಿಂಗಳ ಮೇಲಾಯ್ತಲ್ಲ, ಇನ್ನೂ ಬಂದಿಲ್ಲ. ಏನಾದರೂ ಸಮಾಚಾರನಾ? ನಿರಂಜಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಬಲು ಚುರುಕು. ಅವರಿಂದ ತಾನೇನು ಮುಚ್ಚಿಡುವ ಹಾಗೆಯೇ ಇಲ್ಲ. ಏನಿಲ್ಲ, ಏನೋ ತಂದೆಗೆ ಮೈ ಹುಷಾರಿಲ್ಲ. ಅಲ್ಲಿ ಸಂದರ್ಭ ಹೇಗಿದೆಯೋ ಏನೋ. ಬರಲಿ ನಿಧಾನಕ್ಕೆ. ಬಂದೆ, ಒಲೆ ಮೇಲೆ ಹಾಲಿಟ್ಟು ಬಂದ್ಬಿಟ್ಟಿದ್ದೀನಿ. ವನಜಮ್ಮ ನಿರಂಜಮ್ಮನ ಉತ್ತರಕ್ಕೆ ಕಾಯದೆ ಒಳಗೆ ಬಂದರು. ರಸ್ತೆಯಲ್ಲಿನ ಅಕ್ಕಪಕ್ಕದವರೆಲ್ಲ ತಮ್ಮ ಮನೆಯ ವಿಷಯ ತಿಳಿದಿದೆ ಮುಖ ಕೊಟ್ಟು ಮಾತಾಡುವುದನ್ನೇ ತಾವು ಇತ್ತೀಚೆಗೆ ಬಿಟ್ಟಿದ್ದಿರಲ್ಲವೇ. ಪ್ರೆಷರ್ ಕುಕ್ಕರು ಜೋಡಿಸಿಟ್ಟು ಹಾಲಿನಲ್ಲಿ ಬಂದು ಕುಳಿತರು. ಸರ್ವ ಯಾಕೆ ಹೀಗಾಗಿ ಹೋದ? ಸರ್ವದ ಮನ ಆಫೀಸಿಗೆ ಬಂದು ಟೇಬಲಿನ ಮೇಲೆ ತನ್ನ ಬ್ರೀಫ್ ಕೇಸನ್ನಿಟ್ಟು ಹೊರಗೆ ಬಂದು ನಿಂತ. ಅವನು ಸಹೋದ್ಯೋಗಿಗಳು ಕೆಲವರು ಮಾತ್ರ ಬಂದಿದ್ದರು. ತಾನು 15 ನಿಮಿಷ ಮುಂಚೆ ಬಂದಿರುವೆನೆಂದು ಅವನಿಗೆ ತಿಳಿದಿತ್ತು. ಬಾಯಿಗೆ ಸಿಗರೇಟ್ ಇಟ್ಟುಕೊಂಡು ಹತ್ತಿಸಿಕೊಂಡು 2 ದಮ್ ಎಳೆದ. ಆನಂತರ ಜೇಬಿಗೆ ಕೈ ಹಾಕಿ ಕಾಗದ ತೆಗೆದ. ಸಂದೇಹವೇ ಇಲ್ಲ, ಅವಳದೇ ಕಾಗದ. ಕವರನ್ನು ತೆಗೆಯಲು ಅರೆಕ್ಷಣ ಅನುಮಾನಿಸಿದ. ಆನಂತರ ಒರಟಾಗಿ ತೆಗೆದು ಒಳಗಿದ್ದ ಕಾಗದ ಹೊರಗೆ ತೆಗೆದ. ಯಾವ ಒಕ್ಕಣೆಯೂ ಇಲ್ಲದೆ ಕಾಗದ ತನ್ನನ್ನು ಏನೆಂದು ಸಂಬೋಧಿಸಲು ಅವಳಿಗೆ ತಿಳಿಯದೆ ಬರೆದಿದ್ದ ಸಾಲುಗಳು ಮೇಲೆ ಕಣ್ಣಾಡಿಸಿದ. ನಾನು ಇಲ್ಲಿನ ವಿದ್ಯಾಪೀಠ ಕಾಲೇಜಿನಲ್ಲಿ ಲೆಕ್ಚರರ್ ಪೋಸ್ಟಿಗೆ ಅಪ್ಲೈ ಮಾಡಿದ್ದೆ. ನನಗೆ ಕೆಲಸ ಸಿಕ್ಕಿದೆ. ಮುಂದಿನ ತಿಂಗಳು 1ನೇ ತಾರೀಕು ಡ್ಯೂಟಿಗೆ ಜಾಯಿನ್ ಆಗುತ್ತಿದ್ದೇನೆ. ಅಮ್ಮನಿಗೆ ನನ್ನ ನಮಸ್ಕಾರ ತಿಳಿಸುವುದು. ಸೌಜನ್ಯ. ಕಾಗದವನ್ನು 3 ಚೂರು ಮಾಡಿ ಎಸೆಯಬೇಕೆನಿಸಿತು. ಆದರೆ ಅರಿಯಲಿಲ್ಲ. ಅಮ್ಮನಿಗೆ ನಮಸ್ಕಾರ ತಿಳಿಸೆಂದು ಹೇಳಲ್ಲವೇ? ಅದನ್ನು ತಾನೇನು ತಿಳಿಸುವುದು? ಅಮ್ಮನೇ ಓದಿಕೊಳ್ಳಲಿ. ಸೊಸೆಯನ್ನು ಯಾವಾಗಲೂ ತಲೆಯ ಮೇಲೆ ಕೂರಿಸಿಕೊಂಡು ಮೆರೆಸುತ್ತಿರಲಿಲ್ಲವೇ? ಆ ಕಾರಣದಿಂದಲ್ಲವೇ ತಾನೀ ಸ್ಥಿತಿಯಲ್ಲಿರುವುದು? ಏಯ್ ಸರ್ವ, ನಿನಗೆ ಹೇಳೋದು ಮರ್ತೋಯ್ತು. ನಿನ್ನೆ ನಂಜಪ್ಪ ಹೇಳಿದ್ರು, ನೀನೇ ರಘುನಾಥ್ ಇನ್ಚಾರ್ಜ್ ಮಾಡ್ತಾ ಇದ್ದಾರಂತಲ್ಲ. ಅವರು ರೀಸೈನ್ ಮಾಡಿಬಿಟ್ರಂತೆ. ಆದರೆ ನಿಂಗೆ ಪ್ರಮೋಷನ್, ಎಕ್ಸ್ಟ್ರಾ ಜವಾಬ್ದಾರಿ 2 ಸಿಕ್ಕಂಗೆ. ಅದು ರೈಟಿಂಗ್ನಲ್ಲಿ ಬರೋವರೆಗೆ ನಮಗೆಲ್ಲ ಪಾರ್ಟಿಗೆ ರೆಡಿ ಮಾಡ್ಕೋ. ಗೋಪಾಲ ಬಂದು ಹೇಳಿದಾಗ ಸರ್ವದ ಮನ ಕಾಗದವನ್ನು ಪ್ಯಾಂಟಿನ ಜೋಬಿಗೆ ಸೇರಿಸಿದ. ಮೊದಲು ಆರ್ಡರ್ ಬರಲಿ ಮರಿ, ಹೊರಗೆ ಬರೋವರೆಗೂ ಮೊಟ್ಟೆಗಳು ಲೆಕ್ಕ ಇಟ್ಕೋಬಾರ್ದಂತ ಗೊತ್ತಿಲ್ವಾ?
ಇಲ್ವೋ ಸರ್ವ, ನಿನ್ನೆ ನಂಜಪ್ಪ ಡ್ರಾಫ್ಟ್ ಮಾಡ್ತಾ ಇದ್ನಲ್ಲ, ನಾನೇ ನೋಡಿದೆ. ಬೆಳಿಗ್ಗೆ ಟೈಪ್ ಮಾಡಿಸಿ ಸಾಹೇಬ್ರು ಸಿಗ್ನೇಚರ್ ಹಾಕಿದ್ದಾಯಿತು ಅಂತ ನನಗೆ ಹೇಳಿದ್ರು. ಅದಕ್ಕೆ ನಶ್ಯಕ್ಕೆ ಅಂತ 3 ರೂಪಾಯಿ ಕೊಟ್ಟೆ ಗೊತ್ತಾ. ಮೀನಾಕ್ಷಿ ಬಂದು ಟೈಪ್ ಮಾಡಿ 3 ಕಾಪಿ ಮಾಡಿ ಸಾಹೇಬ್ರ ಮುಂದೆ ಸಿಗ್ನೇಚರಿಗೆ ಇಟ್ಟಾಯಿತು. ಬಿಡಪ್ಪ, ನೀನು ತುಂಬ ಲಕ್ಕಿ. ಅಂತ ಮುದ್ದಾಗಿರೋ ಹೆಂಡತಿ, ಸ್ವಂತ ಮನೆ, ಕೈ ತುಂಬ ಸಂಬಳ ಬರೋ ಕೆಲಸ. ನಮ್ಮ ಹಂಗ 15ನೇ ತಾರೀಕಿಗೆ ಜೇಬು ಪರ್ಸ್ ಖಾಲಿ. ನನಗೆ ಸಿಗುವ ಪ್ರಮೋಷನ್ ವಿಷಯ ಕೇಳಿ ಸರ್ವದ ಮನ ಸಂತೋಷವಾಗುವ ಬದಲು ಕೋಪ ಬಂದಿತು. ನನ್ನ ಅದೃಷ್ಟವನ್ನು ಹೊಗಳಿದ ಗೋಪಾಲನನ್ನು ದುರುದುರು ನೋಡಿದ. ನನ್ನ ಕಂಡ್ರೆ ನಿಂಗೆ ಹೊಟ್ಟೆ ಕಿಚ್ಚೋ ಗೋಪಾಲ? ನೀನು ಬೇಕಂದರೆ ನನ್ನ ಆಗಿರು. ಗೋಪಾಲ ಮುಖ ಗಂಭೀರವಾಯಿತು. ಬೇಡಪ್ಪ, ನಿನ್ನ ಹಾಗೆ ನೀನಿರು, ನನ್ನ ಹಾಗೆ ನಾನಿರ್ತೀನಿ. ಗೋಪಾಲ ಅಲ್ಲಿಂದ ದೂರ ಸರಿದ. ಅಂದು ಆಫೀಸಿನಲ್ಲಿ ಅವನಿಗೆ ಒಂದೆಡೆ ಕುಳಿತು ಕೆಲಸದತ್ತ ಗಮನ ಹರಿಸಲಾಗಲಿಲ್ಲ. ಅವನು ಸಹೋದ್ಯೋಗಿಗಳು ಬಂದು ಮುಂಗಡ ಅಭಿನಂದನೆಗಳನ್ನರ್ಪಿಸಲು ಯತ್ನಿಸಿದಾಗ ಸಿಡಿಮಿಡಿಗೊಂಡ. ಮಧ್ಯಾಹ್ನದ ಹೊತ್ತಿಗೆ ತಲೆ ಸಿಡಿದು ಹೋಗುವಷ್ಟು ತಲೆನೋವು ಬಂದಿತ್ತು. ಬಿಸಿ ಬಿಸಿ ಕಾಫಿ ಕುಡಿದರೂ ಹೋಗಲಿಲ್ಲ. 2 ಸಿಗರೇಟು ಸೇದಿದರೂ ಹೋಗಲಿಲ್ಲ. ಮನೆಗೆ ಹೋಗಿ ಮಲಗಬೇಕೆನಿಸಿತು. ಅರ್ಧ ದಿನ ರಜಾ ಹಾಕಿ ಮನೆಗೆ ನೇರವಾಗಿ ಬಂದ. ಬಿಸಿಲಿಗೆ ಮೆಣಸಿನಕಾಯಿ ಹರಡುತ್ತಿದ್ದ ವನಜಮ್ಮ ಮಗನನ್ನು ಕಂಡು ಕೂಡಲೇ ಆಶ್ಚರ್ಯ ಆಯಿತು. ಯಾಕೆ ಆಫೀಸಿಗೆ ರಜನಾ? ನಾನೇ ರಜಾ ಹಾಕಿ ಬಂದೆ. ತುಂಬ ತಲೆನೋವು. ಒಳಗೆ ನಡೆದಾಗ ಅವನು ಹಿಂದೆಯೇ ವನಜಮ್ಮ ನಡೆದರು. ತಾಳು, ಬಿಸಿ ಬಿಸಿ ಕಾಫಿ ಮಾಡಿ ಕೊಡ್ತೀನಿ, ತಲೆಗೆ ಅಮೃತಾಂಜನ ತಿಕ್ತೀನಿ, ಒಂದಿಷ್ಟು ಹೊತ್ತು ಮಲಗಿರು, ಆಮೇಲೆ ಊಟ ಮಾಡುವೆಯಂತೆ. ತಾಯಿ ಕೊಟ್ಟ ಕಾಫಿ ಮಾತ್ರೆ ಹೊಟ್ಟೆಗೆ ಇಳಿಸಿಕೊಂಡಾಗ ಅವನ ಮನಸ್ಸಿಗೆ ಹಿತವೆನಿಸಿತು. ಹಣೆಗೆ ಹದವಾಗಿ ಅಮೃತಾಂಜನ್ ತಿಕ್ಕುತ್ತಿದ್ದ ತಾಯಿಯ ಕೈ ಸ್ಪರ್ಶ ಅವನಿಗೆ ತಾನು ಮತ್ತೆ ಮಗುವಾಗಿ ಅವಳ ಮಡಿಲಲ್ಲಿ ಬೆಚ್ಚನೆ ಮಲಗಬೇಕು ಬಯಕೆಯಾಯಿತು. ಅಮ್ಮ ಮೆಲ್ಲನೆ ನೆರಳಿದ. ಏನಪ್ಪ, ಎಲ್ಲ ನೀನೇ ಮಾಡ್ಕೊಂಡಿರೋದು. ಹಾಯಾಗಿ ಎಲ್ಲರಂತೆ ಸಂಸಾರ ಮಾಡ್ಕೊಂಡಿದ್ರೆ ಈ ತಲೆನೋವೆಲ್ಲ ಇರ್ತಾ ಇರಲಿಲ್ಲ. ಮಗನ ತಲೆ ನೆವರಿಸಿದರು. ಅಮ್ಮ, ನನ್ನ ಪ್ಯಾಂಟು ಜೇಬಿನಲ್ಲಿ ಕಾಗದ ತಗೋ, ನೀನೇ ಓದ್ಕೋ. ಸೌಜನ್ಯಳೇನು ಕಾಗದ? ಹ್ಞೂ. ಅವನು ಪಕ್ಕಕ್ಕೆ ತಿರುಗಿದ. ಮಗನ ತಲೆನೋವಿನ ಹಿನ್ನೆಲೆ ಈಗ ಅವರಿಗೆ ಅರ್ಥವಾಯಿತು. ಅವನ ಪ್ಯಾಂಟ್ ಜೇಬಿನಿಂದ ಕಾಗದ ತೆಗೆದು ಓದಿದರು. ಅವರ ಎದೆ ಭಾರವಾಯಿತು. ಯಾಕೋ ಹೀಗೆ ಮಾಡ್ತಾ ಇದ್ದಾಳೆ? ನೀನೇ ಹೋಗಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಬರಬಾರ್ದೇನೋ? ನಿನಗಾಗದೇ ಇದ್ದರೆ ಹೇಳು, ಬೇಕಾದರೆ ನಾನೇ ಹೋಗಿ ಬರ್ತೀನಿ. ನಾವು ಯಾಕಮ್ಮ ಹೋಗಬೇಕು? ಅವಳಿಗೆ ಕೊಬ್ಬು ಎಷ್ಟಿದೆ ನೋಡು. ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಹೋಗಲ್ಲ. ನೀನು ಹೋಗக்கூಡ್ದು. ಇಷ್ಟ ಇದ್ದರೆ ಬರಲಿ, ಇಲ್ದಿದ್ರೆ ಅಲ್ಲೇ ಸಾಯಲಿ. ಅವಳಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ. ಹಾಗಲ್ಲ ದುಡುಕಬಾರ್ದು ಕಣೋ. ತಪ್ಪು ನಮ್ಮದಾಗಬೇಕಾದ್ರೆ ಅವಳು ಯಾಕೆ ದೂಷಿಸಬೇಕು? ಬಲವಂತವಾಗಿ ಅವಳನ್ನ ನಿಂಗೆ ಕಟ್ಟಿದ್ದು ನಾನೇ. ಕೈ ಹಿಡಿದೋನು ಅವಳ ಆಸೆ ಆಕಾಂಕ್ಷೆ ಕೇಳದೆ ನಿರ್ಲಕ್ಷ್ಯ ಮಾಡಿದೋನು ನೀನು. ಆ ಮಾತೆಲ್ಲ ಬೇಡಮ್ಮ ಈಗ. ತಲೆನೋವು ಇನ್ನೂ ಜಾಸ್ತಿ ಆಗ್ತಿದೆ. ಕೆಲಸಕ್ಕೆ ಸೇರಿ ಹೊರಗೆ ಹೋಗಿ ದುಡಿಲಿ ಬಿಡು. ನಾನಂತೂ ಒಂದು ಕಾಸನ್ನು ಕಳಿಸೋಲ್ಲ. ಕೊಬ್ಬು ಹೆಚ್ಚಾಗಿ ಇಳಿಯುತ್ತೆ. ಮಗನೊಂದಿಗೆ ಮಾತಾಡಿ ಉಪಯೋಗವಿಲ್ಲದೆ ಎಂದೆನಿಸಿತು ವನಜಮ್ಮನಿಗೆ. ರೂಮಿನ ಬಾಗಿಲು ಮುಂದೆ ಮಾಡಿಕೊಂಡು ಹಾಲಿನಲ್ಲಿ ಬಂದು ಕುಳಿತರು. ಕೈಯಲ್ಲಿ ಕಾಗದ ಹಾಗೆಯೇ ಇತ್ತು. ಸೌಜನ್ಯ ಹೆಸರಿಗೆ ತಕ್ಕಂತೆ ಹುಡುಗಿ. ತಿದ್ದಿದಂಥ ಮುಖ, ಮಾಟವಾಗಿದೆ ಮೈಮಾಟ, ಸೊಂಟದವರೆಗಿದ್ದ ಒತ್ತು ಕೂದಲು, ಹಾಲುಗೆನ್ನೆ ಮೈಬಣ್ಣ. ಅವಳಿಗೆ ಮಾರು ಹೋಗಿ ತಾವು ಮಗನಿಗೆ ತಂದುಕೊಂಡಿರಲಿಲ್ಲವೇ? ಗಂಡು ಎತ್ತವಳೆಂದು ಜಂಬ ಮಾಡದೆ ತಾವೇ ಅವಳ ಮನೆ ಬಾಗಿಲಿಗೆ ಹೋಗಿ ಹೆಣ್ಣು ಕೇಳಿರಲಿಲ್ಲವೇ? ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಎನ್ನುವಂತೆ ಸರ್ವನಿಗೆ ಜಮುನಳನ್ನು ಪ್ರೀತಿಸಿ ನಿರಾಸೆ ಹೊಂದಿದ ಅವನಿಗೆ ಬೇರೆ ಯಾವ ಹೆಣ್ಣನ್ನು ಕಂಡರೂ ಆಗುತ್ತಿರಲಿಲ್ಲ. ನಾವೇನೂ ಅವನನ್ನು ಜಮುನಳನ್ನು ಇಷ್ಟಪಟ್ಟಾಗ ಬೇಡವೆಂದೇನೂ ಹೇಳಲಿಲ್ಲ. ಆದರೆ ಜಮುನಳ ತಂದೆ ದೇವಿರಯ್ಯನವರಿಗೆ ಮಹಾ ದುರಭಿಮಾನ. ತಾವೇ ಶ್ರೀಮಂತರು, ತಮ್ಮ ಅಂತಸ್ತೇ ಹೆಚ್ಚಿನದು, ತಮ್ಮನ್ನು ಬಿಟ್ಟರೆ ಸಮಾನರು ಯಾರೂ ಇಲ್ಲ, ತಮ್ಮ ಮಕ್ಕಳೇ ಬುದ್ಧಿವಂತರು, ನೋಡಲು ಚೆನ್ನಾಗಿರುವವರು ಎಂದೆಲ್ಲ ಧೋರಣೆ ಬೇರೆ. ತಮ್ಮ ಮಕ್ಕಳೇ ಬುದ್ಧಿವಂತರು, ನೋಡಲು ಚೆನ್ನಾಗಿರುವವರು ಎಂದೆಲ್ಲ ಧೋರಣೆ ಬೇರೆ. ಯಾರನ್ನೂ ಪ್ರಶಂಸಿಸದಿರಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.